ಬರೀ ಇಂತಾರೆ ಅನ್ನೋದು ಬಹಳ ಇವಾಗ ಯಾವ ಟ್ರೋಲ್ ಆದ್ರೂ ನಿಮ್ದು ಅದೊಂದು ತುಣುಕು ಬಳಸ್ಕೊಳ್ತಾರೆ. ಅದನ್ನ ನೀವೇ ನೋಡೋಕ್ ನಿಮ್ಗೆ ನಾನ್ ಮಜಾ ಮಾಡ್ತೀನಿ, ನಾನ್ ಟ್ರೋಲ್ಸ್ ಮಜಾ ಮಾಡ್ತೀನಿ, ಮೀನ್ಸ್ ಮಜಾ ಮಾಡ್ತೀನಿ. ಆಮೇಲೆ ತುಂಬಾ ಚೆನ್ನಾಗಿ ಎಡಿಟ್ ಕೂಡ ಮಾಡ್ತಾರೆ. ಅದಾಗಿರ್ಬೋದು, ಎಷ್ಟೊಂದಿದೆ. ಲೈಕ್ ಅಂಬಿಸರ್ ಆಗಿರ್ಬೋದು, ಅದಾದ್ಮೇಲೆ ಜಮೀರ್ ಅಹಮದ್ ಅವ್ರದ್ದಾಗಿರ್ಬೋದು, ತುಂಬಾ ಟ್ರೋಲ್ಸ್ ಅಲ್ಲಿ ತುಂಬಾ ಯೂಸೇಜ್ ಆಗತ್ತೆ. ಅಂಡ್ ದೇ ಆರ್ ಅಮೇಸಿಂಗ್. ಎಡಿಟ್ ಮಾಡೋದ್ರಲ್ಲಿ ದೇ ಆರ್ ಬ್ರಿಲಿಯಂಟ್. ನಿಮ್ ತುಣುಕ್ ಬಳಸ್ಕೊಂಡು ನಾನು ನೋಡಿದಾಗ ನಾನು ಇದೇ ಎಕ್ಸ್ಪ್ರೆಷನ್ಸ್, ಒಳ್ಳೇದಕ್ಕಾದ್ರೂ ಯೂಸ್ ಮಾಡ್ರು, ಯಾಕೆ ಬಂದಂತ ಬ್ಯಾಡ್ ಕಮೆಂಟ್ಸ್ ಬಗ್ಗೆ ರಚಿತಾ ಅವರ ರಿಯಾಕ್ಷನ್ ಹೆಂಗೆ? ಯಾಕಂದ್ರೆ ಅವರು ಕಂಪ್ಲೇಂಟ್ ಕೊಟ್ಟಿದ್ರು, ಒಂದು 11 ಜನ ಏನೋ ಅರೆಸ್ಟ್ ಆಗಿದ್ರು. ನಿಮ್ಮ ರಿಯಾಕ್ಷನ್? ಇಲ್ಲ, ಅದಕ್ಕೆ ನಾನು ಐ ಆಲ್ವೇಸ್ ಸಪೋರ್ಟ್. ಅದು ರಮ್ಯಾ ಅವ್ರಿಗೆ ಆಗಿರ್ಬೋದು, ಯಾವ ಹೀರೋಯಿನ್ಸ್ಗೆ ಆಗಿರ್ಬೋದು. ಇನ್ಫ್ಯಾಕ್ಟ್ ನನಗೆ ಬಂದಿದೆ, ನನಗ್ ಬರ್ತಾನೆ ಇರುತ್ತೆ ಕಾಮೆಂಟ್ಸ್. ತುಂಬಾ ಫೌಲ್ ವರ್ಡ್ಸ್ ಯೂಸ್ ಮಾಡಿ ನನಗೆ ಕಾಮೆಂಟ್ಸ್ ಬಂದಾಗ ಐ ಸೀರಿಯಸ್ಲಿ ಡೋಂಟ್ ಕನ್ಸಿಡರ್ ಇಟ್. ಅದನ್ನ ನಾವು ತುಂಬಾ ಮನ್ಸಿಗೆ ತಗೊಂಡ್ರೆ ತಾನೇ ನಮ್ಗೆ ಹಿಂಸೆ ಆಗೋದು. ನೆಗೆಟಿವ್ ಕಾಮೆಂಟ್ಸ್ ಬರುತ್ತೆ, ಪಾಸಿಟಿವ್ ಕಾಮೆಂಟ್ಸ್ ಕೂಡ ಬರುತ್ತೆ. ವೆನ್ ವಿ ಅಕ್ಸೆಪ್ಟ್ ಪಾಸಿಟಿವ್ ಅಂದಾಗ ವೈ ಕಾಂಟ್ ವಿ ಅಕ್ಸೆಪ್ಟ್ ನೆಗೆಟಿವ್ ಅಲ್ವಾ? ಅಂಡ್ ಯು ಕ್ಯಾನ್ ನಾಟ್ ಸ್ಟಾಪ್ ಎನಿಬಡಿ. ಮೊಬೈಲ್ ಇದೆ, ಆಮೇಲೆ ಫೋಟೋಸು ಅಷ್ಟೇ. ನಾನ್ ನೋಡಿರೋ ಹಾಗೆ ತುಂಬಾ ಜನ ಬೇರೆ ಬೇರೆ ಸ್ಟಾರ್ಸ್, ಹೀರೋಗಳ ಫೋಟೋ ಹಾಕಿ ಕಾಮೆಂಟ್ಸ್ ಮಾಡ್ತಾರೆ. ಅವರು ಸತ್ಯವಾಗ್ಲೂ ಅವರ ಅಭಿಮಾನಿಗಳಾಗಿರಲ್ಲ, ಜಸ್ಟ್ ಟು ಟ್ರಿಗರ್ ಅದರ್ ಹೀರೋಸ್ ಫ್ಯಾನ್ಸ್ ಆತರ ಮಾಡ್ತಾರೆ. ಅದನ್ನ ಮಾಡಬೇಡಿ, ನಾನ್ ಮಾಡಬೇಡಿ ಅಂದನು ಯಾರು ಕೇಳಲ್ಲ. ಅವ್ರ ತಂದೆ ತಾಯಿ ಮಾತೇ ಕೇಳಲ್ಲ, ಇಲ್ಲಿ ನಮ್ಮ ಮಾತೇನೆ ಕೇಳ್ತಾರೆ. ಆಮೇಲೆ ನಾನು ಇಲ್ಲಿ ಕುತ್ಕೊಂಡು ಅವ್ರಿಗೆ ಬುದ್ಧಿವಾದ ಹೇಳೋಕಂತೂ ಆಗಲ್ಲ, ನಾನು ಅದನ್ನ ಹೇಳೋದು ಇಲ್ಲ. ಅಂಡ್ ನೆಗೆಟಿವ್ ಕಾಮೆಂಟ್ಸ್, ಪಾಸಿಟಿವ್ ಕಾಮೆಂಟ್ಸ್ ಇಸ್ ಅ ಕಾಮೆಂಟ್. ನಾವೇನ್ ಅನ್ಕೊಂಡಿದೀವಿ ಅದನ್ನ ಮಾತ್ರ ಫೋಕಸ್ ಆಗಿರ್ಬೇಕು ಅಷ್ಟೇ.